ನೋಡಿ ನನಗೆ ಫ್ರೆಶ್ ಪುನರ್ಪುಳಿ ಸಿಕ್ಕಿದೆ. ಯಾವ ರೀತಿ ಉಂಟಂತ ನೋಡಿ, ಸ್ವಲ್ಪ ಲೈಟ್ ಪಿಂಕ್ ಆಗಿ ಬೀಜ ಇರ್ತದೆ. ನೋಡಿ ನಮ್ಮ ಪುನರ್ಪುಳಿ ಸಹ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ನೋಡಿ. ನೋಡಿ ನನಗೆ ಫ್ರೆಶ್ ಪುನರ್ಪುಳಿ ಸಿಕ್ಕಿದೆ. ಯಾವ ರೀತಿ ಉಂಟಂತ ನೋಡಿ, ಒಳ್ಳೆ ಕಲರ್ಫುಲ್ಲಾಗಿದೆ, ಡಾರ್ಕ್ ಕಲರ್ ಇದೆ ನೋಡಿ. ಹೆಚ್ಚಾಗಿ ಈ ಪುನರ್ಪುಳಿ ಸಿಪ್ಪೆಯಿಂದ ಉಂಟಲ್ಲ ನೀವು ಸಾರು ಮಾಡಿರೋದು ನೋಡಿರ್ಬೋದು. ನಾನಿವತ್ತು ಈ ಫ್ರೆಶ್ ಪುನರ್ಪುಳಿಯಿಂದ ಒಳ್ಳೆ ಸಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫುಲ್ಲು ನಾವು ಕೈಯಲ್ಲೇ ಇದನ್ನು ಹೀಗೆ ಪೀಸ್ ಮಾಡಿಕೊಳ್ಬೋದು. ಒಳಗಡೆ ಈ ಥರ ಬೀಜ ಇರ್ತದೆ, ಸ್ವಲ್ಪ ಲೈಟ್ ಪಿಂಕ್ ಆಗಿ ಬೀಜ ಇರ್ತದೆ. ಇದು ನೋಡಿ ಸಿಪ್ಪೆ, ಇದೇ ನಿಮಗೆ ಅಂಗಡಿಯಲ್ಲಿ ಉಂಟಲ್ಲ ಒಣಗಿಸಿದ ಸಿಪ್ಪೆ ಸಿಗುವಂಥದ್ದು. ಇದನ್ನೇ ಚೆನ್ನಾಗಿ ಒಣಗಿಸ್ತಾರೆ, ನಂತರ ಅದನ್ನೇ ಮಾರಲಿಕ್ಕೆ ಇಡ್ತಾರೆ. ನೋಡಿ ಬೀಜ ಇದ್ದು ಇದು ಚೆನ್ನಾಗಿರ್ತದೆ, ಜಾಸ್ತಿ ಬೀಜನೇ ಇರ್ತದೆ. ಸ್ವಲ್ಪ ಇದು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ ನೋಡಿ. ಬೀಜನೇ ದೊಡ್ಡ ಸೈಜಲ್ಲಿ ಇರ್ತದೆ ಇದು. ನೋಡಿ ನಾನಿಲ್ಲಿ ಪುನರ್ಪುಳಿ ಸಾರಿಗೆ ಬೇಕಾಗಿ ಒಂದು 1/4 ಪಾತ್ರೆ ಆಗುವಷ್ಟು ನೀರಿಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿಕ್ಕೆ. ಹಾಗೆಯೇ ಫ್ರೆಶ್ ಪುನರ್ಪುಳಿ ನೋಡಿ ಇಷ್ಟು ತಗೊಂಡಿದ್ದೇನೆ. ಆದರೆ ನಾನು ಬೇಯಲಿಕ್ಕೆ ಹಾಕೋದು ಖಾಲಿ 4 ಮಾತ್ರ. ಯಾಕಂತೇಳಿದರೆ 4 ಹಾಕಿದರೆ ನಮಗೆ ಸಾಕಾಗ್ತದೆ. ಇಡೀ ಪುನರ್ಪುಳಿಯನ್ನೇ ಬೇಯಲಿಕ್ಕೆ ಹಾಕೋದು. ಇದನ್ನೊಂದು 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಮತ್ತು ಏನು ಹಾಕಲಿಕ್ಕಿಲ್ಲ, ಹಾಗೆ ಇದನ್ನು ಮುಚ್ಚಿಡುವ. ನೋಡಿ ನಾನಿಲ್ಲಿ ಉಂಟಲ್ಲ ಸಾರಿಗೆ ಬೇಕಾಗಿ 1 ಚಮಚ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಅದನ್ನು ಈ ತಟ್ಟೆ ಮೇಲ್ಗಡೆ ಹಾಕೋತೇನೆ. ಯಾಕಂತೇಳಿದರೆ ಜೀರಿಗೆ ಸ್ವಲ್ಪ ಬಿಸಿ ಆದರೆ ಸಾಕು. ಹಾಗೆ ಒಂದು 10 ರಿಂದ 15 ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಇದು ಖಾರ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಅದನ್ನು ಕೂಡ ಇದರ ಮೇಲ್ಗಡೆ ಹಾಕೋತೇನೆ. ನೋಡಿ ನಮಗೆ ಇಲ್ಲಿ ಪುನರ್ಪುಳಿ ಬೇಯಬೇಕಾದ್ರೆ ಜೀರಿಗೆ ಮತ್ತು ಕಾಳು ಮೆಣಸು ಕೂಡ ಚೆನ್ನಾಗಿ ಫ್ರೈ ಆದಾಗೆ ಆಗಿರ್ತದೆ. ನೋಡಿ ನಾವು 15 ನಿಮಿಷಗಳ ಕಾಲ ಹಾಗೆ ಬಿಟ್ಟಾಯಿತು. ಚೆನ್ನಾಗಿ ಬೆಂದಿರಬೇಕು. ಯಾವ ರೀತಿ ಬೆಂದಿದೆ ಅಂತ ಹೇಳಿ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ, ಕಲರೆಲ್ಲ ಹೇಗೆ ಬಿಟ್ಕೊಂಡಿದೆ ನೋಡಿ. ನೋಡಿ ಬೆಂದಾದ ನಂತರ ಸಿಪ್ಪೆ ಬೇರೆ ಬೀಜ ಬೇರೆ ಸಪ್ರೇಟ್ ಆಗಿರ್ತದೆ ನೋಡಿ. ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಬೀಜ ಎಲ್ಲ ಹಾಕಲಿಕ್ಕಿಲ್ಲ, ಹಾಗೆ ಸ್ಮ್ಯಾಶ್ ಮಾಡಿ ಅದರದ್ದು ವೇಸ್ಟ್ ಎಲ್ಲ ನಾವು ಸೈಡಿಗೆ ಇಡಬೇಕು. ನಾವು ಸಾರು ಮಾಡ್ತಾ ಇರೋದು ಖಾಲಿ ಇದರ ರಸದಿಂದ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ, ಮತ್ತು ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಬೋದು. ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ನಮ್ಮ ಫ್ರೆಶ್ ಕೋಕಮ್ ಇದ್ದು ಕಲರ್ ನೋಡಿ. ನೋಡಿ ಆವಾಗ ನಾವು ಬಿಸಿ ಮಾಡಿದ ಜೀರಿಗೆ ಮತ್ತು ಕಾಳು ಮೆಣಸು ಅದನ್ನೇ ಈಗ ನಾನು ಕುಟ್ಟಿ ಪುಡಿ ಮಾಡಿಕೊಳ್ತೇನೆ. ಬಿಸಿ ಇರಬೇಕಾದ್ರೂ ಮಾಡಿಕೊಳ್ಬೇಕು, ತಣ್ಣಗಾದ ನಂತರ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಇದು. ನೋಡಿ ಹೀಗೆ ಮಾಡೋದ್ರಿಂದ ನಮ್ಮ ಟೈಮ್ ಕೂಡ ಉಳಿತದೆ ಮತ್ತು ಬೇಗ ಆಗ್ತದೆ ನಮ್ಮ ಕೆಲಸ. ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಈ ಥರ ಪುಡಿ ಮಾಡಿಕೊಂಡಿದ್ದೇನೆ. ಇಲ್ಲದಿದ್ದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕಿಕೊಳ್ಬೋದು. ನೋಡಿ ಇದನ್ನು ಇವಾಗ ಸೋಸಿಕೊಳ್ಬೇಕು. ಆವಾಗ ಬೀಜ ಸಿಪ್ಪೆ ಎಲ್ಲ ಉಳ್ಕೊಳ್ತದೆ. ನಮಗೆ ಸಾರಿಗೆ ಬೇಕಾಗಿರೋದು ಖಾಲಿ ಇದರ ರಸ ಮಾತ್ರ. ನೋಡಿ ಇದರ ರಸ ಎಷ್ಟು ತೆಗಿಲಿಕ್ಕೆ ಬರ್ತದೆ ನಮಗೆ ಅಷ್ಟು ನಾವು ತೆಗೆದು ಅದನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಏನು ವೇಸ್ಟ್ ಅಂತ ಇಲ್ಲ ನೋಡಿ. ನಾವು ಫುಲ್ ಕೈಯಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿದಾಗ ಬೀಜ ಮಾತ್ರ ಉಳಿತದೆ, ಮತ್ತು ಎಲ್ಲ ಅದರ ಸಿಪ್ಪೆ ಸೇರಿ ಉಂಟಲ್ಲ ಸ್ಮ್ಯಾಶ್ ಆಗ್ತದೆ ನೋಡಿ. ಕಲರ್ ಅಂತೂ ಫುಲ್ಲು ನ್ಯಾಚುರಲ್ ಆದ ಕಲರ್ ಅಂತಲೇ ಹೇಳ್ಬೋದು. ಯಾವ ರೀತಿ ಇದೆ ನೋಡಿ. ನಿಮಗೆ ಇದು ಸಿಪ್ಪೆಯಲ್ಲಿ ಸಾರು ಮಾಡಿದರೆ ಕೂಡ ಈ ಥರ ಕಲರ್ ಬರೋದಿಲ್ಲ, ಅದು ಸ್ವಲ್ಪ ಡಾರ್ಕ್ ರೆಡ್ಡಿಶ್ ಆಗಿ ಬರ್ತದೆ ಕಲರ್. ಕೋಕಮ್ ರಸವನ್ನೆಲ್ಲ ಚೆನ್ನಾಗಿ ತೆಗೆದಾಯಿತು. ಇನ್ನು ನಾವು ಇದನ್ನು ಸಾರು ಮಾಡಲಿಕ್ಕೆ ಬೇಕಾಗಿ ಕುದಿಸಬೇಕು. ನಾನಿಲ್ಲೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸಿಕೊಂಡೆ. ಇನ್ನಿದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂತಹ ಜೀರಿಗೆ ಮತ್ತು ಕರಿಮೆಣಸಿನ ಪೌಡ್ರನ್ನು ಕೂಡ ಇವಾಗ ಹಾಕೋಬೇಕು. ಹಾಗೆ ನಾನಿಲ್ಲಿ 1 ಚಿಟಿಕೆ ಆಗುವಷ್ಟು ಇಂಗನ್ನು ನೀರು ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಇವಾಗ ಹಾಕ್ಕೊಳ್ತೇನೆ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ನಾನು ಪುಡಿ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಇವಾಗಲೇ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವಿಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ, ಯಾಕಂತ ಹೇಳಿದರೆ ಈ ಪುನರ್ಪುಳಿ ಉಂಟಲ್ಲ ತುಂಬ ಹುಳಿ ಇರ್ತದೆ. ಹಾಗಾಗಿ ಅದಕ್ಕೆ ಸರಿಯಾಗಬೇಕಂತ ಹೇಳಿ ಬೆಲ್ಲವನ್ನು ಹಾಕೋದು. ನಮ್ಮ ಕೋಕಮ್ ಸಾರು ಉಂಟಲ್ಲ ಹುಳಿ ಸಿಹಿ ಎರಡು ಮಿಕ್ಸ್ ಆಗಿ ಚೆನ್ನಾಗಿರ್ತದೆ. ಒಂದು 2 ಕುದಿ ಬರಲಿ. ನೋಡಿ ಇಂತಹ ಫ್ರೆಶ್ ಪುನರ್ಪುಳಿ ಸಿಕ್ಕಿದರೆ ನಿಮಗೆ ಮೇನಾಗಿ
ತಲೆಗೆ ಬರೋದು ಜ್ಯೂಸು. ಅದು ಬಿಟ್ಟರೆ ಉಂಟಲ್ಲ ಸ್ಪೆಷಲ್ಲಾಗಿ ಮಾಡುವಂಥದ್ದು ಸಾರು ಅಂತಲೇ ಹೇಳ್ಬೋದು. ಈ ಥರ ಒಂದು ಸಾರು ಮಾಡಿಕೊಂಡು ನಿಮ್ಮ ಮನೆಯವರಿಗೆಲ್ಲ ಇದನ್ನು ಸೇವಿಸಲಿಕ್ಕೆ ಕೊಟ್ಟರೆ ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು. ಪಿತ್ತದ ಸಮಸ್ಯೆಗಂತೂ ಹೇಳಿ ಮಾಡಿಸಿದಂತಲೇ ಹೇಳ್ಬೋದು. ಪಿತ್ತ ಸ್ಟಾರ್ಟ್ ಆದಾಗ ನಮಗೆ ತಲೆ ಸುತ್ತು ಬರುವಂಥದ್ದು, ವಾಂತಿ ಆಗುವಂಥದ್ದು, ಈ ಥರ ಎಲ್ಲ ಸಮಸ್ಯೆ ಇರ್ತದೆ ನೋಡಿ. ಅದಕ್ಕೆಲ್ಲ ಈ ಥರ ಒಂದು ಸಿಂಪಲ್ ಆದ ಸಾರು ಮಾಡಿಕೊಂಡು ನೀವು ಸೇವಿಸಿದರೆ ಆ ಸಮಸ್ಯೆಯಿಂದ ಎಲ್ಲ ಹೊರಗೆ ಬರ್ಬೋದು. ನೋಡಿ ನಮ್ಮ ಸಾರು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇನ್ನು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಕೋಕಮ್ ಸಾರು ರೆಡಿ ಆಗ್ತದೆ. ನೋಡಿ ಸಿಂಪಲ್ ಆದ ಒಗ್ಗರಣೆಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. ಆ ಎಣ್ಣೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ, ಹಾಗೆಯೇ ಉದ್ದಿನ ಬೇಳೆಯನ್ನು ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಸಿಟಿತಿದ್ದಾಗೆ ನಾನಿಲ್ಲೊಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇಲ್ಲೊಂದು 2 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಕರಿಬೇವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಏನು ಪರವಾಗಿಲ್ಲ, ಒಳ್ಳೆ ಫ್ಲೇವರ್ ಕೊಡ್ತದೆ. ನೋಡಿ ನಮ್ಮ ಪುನರ್ಪುಳಿ ಸಾರು ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪುನರ್ಪುಳಿ ಸಾರು ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುವಂತಹ ಸಾರು ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.